ಶಿರೂರು ಮಠದ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರು ದೇಶಾದ್ಯಂತ ಧಾರ್ಮಿಕ ಕ್ಷೇತ್ರಗಳ ಪರ್ಯಟನೆ ನಡೆಸಿ ಜನವರಿ 9ರಂದು ಶ್ರೀ ಶಿರೂರು ಮೂಲಮಠದಿಂದ ಶ್ರೀರಾಮಚಂದ್ರ ದೇವರ ಮತ್ತು ಶ್ರೀ ಮುಖ್ಯ ಪ್ರಾಣರ ದರ್ಶನ ಮಾಡಿಕೊಂಡು ಹೊರಟು ಕಡಿಯಾಳಿ ಶ್ರೀ ಮಹಿಷಮರ್ದಿನಿ ದೇವರ ದರ್ಶನ ಮಾಡಿ ಅಲ್ಲಿಂದ ಮಧ್ಯಾಹ್ನ ಸುಮಾರು 3 ಗಂಟೆ ಸಮಯಕ್ಕೆ ಮೆರವಣಿಗೆಯೊಂದಿಗೆ ಪುರಪ್ರವೇಶ ಮಾಡಲಿದ್ದಾರೆ ಎಂದು ಪರ್ಯಾಯ ಸಮಿತಿ ಅಧ್ಯಕ್ಷರಾದ ಯಶ್ಪಾಲ್ ಸುವರ್ಣ ಅವರು ಹೇಳಿದರು. ಅವರು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಶ್ರೀ ಶಿರೂರು ಪರ್ಯಾಯ ಸ್ವಾಗತ ಸಮಿತಿಯ ಗೌರವಾಧ್ಯಕ್ಷರಾದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆಯವರ ನೇತೃತ್ವದಲ್ಲಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಸಮಸ್ತ ನಾಗರಿಕರ ವತಿಯಿಂದ ಶ್ರೀಪಾದರನ್ನ ಪಟ್ಟದ ದೇವರೊಂದಿಗೆ ಕಡಿಯಾಳಿ ಸಮೀಪ ರಾಷ್ಟ್ರೀಯ ಹೆದ್ದಾರಿಯಿಂದ ಆದರದಿಂದ ಬರಮಾಡಿಕೊಳ್ಳಲಾಗುವುದು. ಬಾವಿ ಪರ್ಯಾಯ ಶ್ರೀಪಾದರು ಪುರ ಪ್ರವೇಶ ಮಾಡುವ ಸಂದರ್ಭದಲ್ಲಿ ಸುಮಾರು 5,000 ಜನ ಸೇರುವ ನಿರೀಕ್ಷೆ ಇದ್ದು, ಇದರಲ್ಲಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಧಾರ್ಮಿಕ, ಸಾಮಾಜಿಕ ಮತ್ತು ರಾಜಕೀಯ ನಾಯಕರುಗಳು, ಭಜನಾ ತಂಡಗಳು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿಯ ಸದಸ್ಯರು, ಯುವಕ ಯುವತಿ ಮಂಡಲದ ಸದಸ್ಯರು, ವಿವಿಧ ಕಲಾ ತಂಡಗಳ ಪ್ರದರ್ಶನಗಳು, ಸಾಂಸ್ಕೃತಿಕ ತಂಡದವರು, ವಿಶೇಷ ಟ್ಯಾಬ್ಲೋಗಳು ಮೆರವಣಿಗೆಗೆ ವಿಶೇಷ ಮೆರುಗನ್ನ ನೀಡಲಿದ್ದು, ಕಡಿಯಾಳಿಯಿಂದ ಹೊರಟ ಪುರಪ್ರವೇಶ ಮೆರವಣಿಗೆ ಕಲ್ಸಂಕ ಮಾರ್ಗವಾಗಿ ಸಿಟಿ ಬಸ್ ನಿಲ್ದಾಣ, ಕಿದಿಯೂರು ಹೋಟೆಲ್ ಮಾರ್ಗವಾಗಿ ಬಸ್ ನಿಲ್ದಾಣದ ಮುಖಾಂತರ ಹನುಮಾನ್ ವೃತ್ತದಿಂದ ಕನಕದಾಸ ರಸ್ತೆ ಮಾರ್ಗವಾಗಿ ರಥಬೀದಿಗೆ ಪ್ರವೇಶಿಸಲಿದೆ ಎಂದು ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನು ನೀಡಿದರು. ಮಾಧ್ಯಮ ಕಾರ್ಯದ ಉದ್ಘಾಟನಾ ಸಮಾರಂಭದ ಈ ಶುಭ ಸಂದರ್ಭದಲ್ಲಿ ಈಗ ತಾನೇ ದೀಪ ಬೆಳಗಿಸುವ ಮೂಲಕ ನಮಗೆ ಆಶೀರ್ವಾದ ನೀಡಿರುವಂತಹ ಮಾರ್ಗದರ್ಶಕರು ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಇದ್ದುಕೊಂಡು ಜವಾಬ್ದಾರಿಯಿಂದ ಕೆಲಸ ಪ್ರಕಾಶ್ ದಿನಕರಿಯವರು ನಡೆದಿರುವಂಥ ಎಲ್ಲ ನಮ್ಮ ಪರ್ಯಾಯ ಸ್ವಾಗತ ಸಮಿತಿಯ ಪದಾಧಿಕಾರಿಗಳೇ ಬಂದಿರುತ್ತಾರೆ. ಈಗಾಗಲೇ ನನ್ನ ಕಾತುರದಿಂದ ನಾವೆಲ್ಲರೂ ಕಾಯ್ತಿದ್ದೇವೆ. ಎಷ್ಟು ಬೇರೆ ಎಣಿಕೆಯ ದಿನಗಳು ಕೊನೆಯಕ್ಕೆ ಬಾಕಿ ಇದೆ. ನಾಳೆ 9 ತಾರೀಕಿಗೆ ಪುರಪ್ರವೇಶದ ಮೂಲಕ ಶ್ರೀ ಸ್ವಾಮೀಜಿಯವರನ್ನು ವೇದವರ್ಧನ ಶ್ರೀಗಳನ್ನು ಉಡುಪಿಗೆ ನಾವು ಬರಮಾಡಿದ್ದೇವೆ. ಈಗಾಗಲೇ ಎಲ್ಲ ನಮ್ಮ ಉಡುಪಿಯ ಭಗವದ್ ಭಕ್ತರು ಮನವೂರಿನವರೆಲ್ಲ ಸೇರಿಕೊಂಡು ಬಹಳ ಒಂದು ದೊಡ್ಡ ಮಟ್ಟ ಒಗ್ಗಟ್ಟಿನಿಂದ ಕಾರ್ಯಕ್ರಮ ನೆರವೇರಿಸುವಂತ ಸಂಕಲ್ಪ. 2 ವರ್ಷ ಮಾಡಿ ವಿಶಿಷ್ಟ ರೂಪದಲ್ಲಿ ಏನಿದೆ ನಾಡ ಹಬ್ಬದಾಗಿರಂತೆ ಬೇಕಾದ ಪರ್ಯಾಯ ನಡೀತಾ ಇದೆ. 2 ವರ್ಷ ಮುಗಿದ ಕೂಡಲೇ ಯಾವ್ಯಾವ ಸ್ವಾಮಿಗಳು ಪರ್ಯಾಯ ಕೊಟ್ಕೊಳ್ತಾರೆ ಅದಕ್ಕೆ ಪೂರ್ವವಾಗಿ ಆಗಿ ಬೇಕಾದ ರೀತಿಯಲ್ಲೆಲ್ಲ ಸಿದ್ಧತೆಗಳು ಮಾಡಿಕೊಂಡು ಈಗ ನಾವು ಪರ್ಯಾಯ ಮಹೋತ್ಸವದ ಬಹಳ ಸ್ನೇಹದಲ್ಲಿದ್ದೇವೆ. ಹಾಗೆ ನಮಗೆ ಹೇಳಿದ್ರೆ ಇದೆಲ್ಲ ವಿಚಾರಗಳು ಜನರಿಗೆ ಗೊತ್ತಾಗಬೇಕಾದ್ರೆ ಮಾಧ್ಯಮ ಮುಖಾಂತರ ತಿಳಿಬೇಕು. ಇಲ್ಲಿ ಏನು ನಡೀತಾ ಇದೆ, ಏನು ಹೋಗ್ತಾ ಇದೆ, ಯಾವ ರೀತಿಯಲ್ಲಿ ಮುಂದುವರಿಸಬೇಕು, ಅಥವಾ ಯಾವ್ಯಾವ ಸಮಯದಲ್ಲಿ ಯಾವ ನಡೀತದೆ ಅಂತ ಹೇಳಿ. ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಮಟ್ಟಾರು ರತ್ನಾಕರ್ ಹೆಗ್ಡೆ, ಸಂಚಾಲಕರಾದ ಜಯಕರ್ ಶೆಟ್ಟಿ ಇಂದ್ರಾಳಿ, ಜಯಪ್ರಕಾಶ್ ಕೆದ್ಲಾಯ, ಮೋಹನ್ ಭಟ್, ಸುಪ್ರಸಾದ್ ಶೆಟ್ಟಿ ಬೈಕಾಡಿ, ರಮೇಶ್ ಕಾಂಚನ್, ದಿನಕರ ಹೇರೂರು ಹಾಗೂ ಇತರರು ಉಪಸ್ಥಿತರಿದ್ದರು. ಶ್ರೀಜಿತ್, ವಿ4 ನ್ಯೂಸ್, ಉಡುಪಿ.